ಶಿವಾಜಿ ನಗರದಲ್ಲಿ ನಿನ್ನೆ ದೊಡ್ಡ ಹಂಗಾಮವೇ ನಡೆದೋಗಿತ್ತು. GBA ಅಧಿಕಾರಿಗಳ ಮೇಲೆ ಫುಟ್ಪಾತ್ ಒತ್ತುವರಿ ತೆರವಿಗೆ ಬಂದಂಥ ಸಂದರ್ಭದಲ್ಲಿ ಹಲ್ಲೆ ಆಗಿತ್ತು, ಪೆಪ್ಪರ್ ಸ್ಪ್ರೇ ಆಗಿತ್ತು. ಸದ್ಯ ನನಗ ನಿನ್ನೆ ಒತ್ತುವರಿ ತೆರವಾಗಿರುವಂಥ ಬೌರಿಂಗ್ ಆಸ್ಪತ್ರೆಯ ರಸ್ತೆಯಲ್ಲಿದ್ದೀನಿ. ಇವತ್ತು ಹೇಗೆ ಕಂಪ್ಲೀಟ್ ಕ್ಲೀನ್ ಆಗಿದೆ, ಶಿವಾಜಿ ನಗರದಲ್ಲಿ ಎಷ್ಟು ಆರಾಮವಾಗಿ ಪಾದಾಚಾರಿಗಳು ನಡ್ಕೊಂಡು ಹೋಗ್ತಾರೆ ಅನ್ನೋದನ್ನ ನೋಡ್ಬೋದು. ಒಂದು ಕಡೆ ಬಲಭಾಗದಲ್ಲಿ ಚರ್ಚ್ ರಸ್ತೆ, ಇದು ನೀವೇನೀಗ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆ ಬೌರಿಂಗ್ ಆಸ್ಪತ್ರೆಯ ರಸ್ತೆ. ಎರಡೂ ಭಾಗಗಳಲ್ಲೂ ಕೂಡ ಕಂಪ್ಲೀಟ್ ಒತ್ತುವರಿ ತೆರವಾಗಿದೆ. ಎರಡೂ ಭಾಗಗಳಲ್ಲೂ ಕೂಡ ಒತ್ತುವರಿಯನ್ನು ತೆರವು ಮಾಡಿ GBA ಅಧಿಕಾರಿಗಳು ಕ್ರಮವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಶಿವಾಜಿನಗರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 10 ಮಂದಿಯನ್ನು ಬಂಧನ ಕೂಡ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ಹೇಳಿದರು, ಬೆಂಗಳೂರು ಅಭಿವೃದ್ಧಿ ಸಚಿವರು, ಯಾವುದೇ ಕಾರಣಕ್ಕೂ ಕೂಡ ಹಲ್ಲೆ ನಡೆಸಿರೋಂಥವ್ರನ್ನ ಬಿಡೋಲ್ಲ, ಅಧಿಕಾರಿಗಳ ಮೇಲೆ ಯಾರು ಹಲ್ಲೆ ನಡೆಸಿದ್ದಾರೆ ಅವ್ರನ್ನ ಬಿಡುವಂಥ ಪ್ರಶ್ನೆ ಇಲ್ಲ ಅಂತ. ಸೊ ಆ 10 ಜನರ ಮೇಲೆ ಈಗಾಗಲೇ ಕ್ರಮ ಆಗಿದೆ. ಜನರೆಲ್ಲ ನಡ್ಕೊಂಡ್ ಬರ್ತಾ ಇದ್ದಾರೆ. ಇವತ್ತು ಪಾದಚಾರಿ ಮಾರ್ಗದಲ್ಲಿ ಆರಾಮಾಗಿ ನಡ್ಕೊಂಡ್ ಬರ್ತಾ ಇದ್ದಾರೆ. ಸರ್, ಈ ಪಾದಚಾರಿ ಒತ್ತುವರಿ ಮಾರ್ಗ ಎಲ್ಲ ತೆರವು ಮಾಡಿದ್ದಾರೆ. ಇವತ್ತು ನಡೆಯೋದಕ್ಕೆ ಹೇಗೆ ಅನಿಸ್ತಾ ಇದೆ? ತುಂಬಾ ಈಸಿ ಆಗುತ್ತೆ, ಮಕ್ಕಳೇನು ಡಿಸ್ಟರ್ಬ್ ಇಲ್ಲ, ಓಡೋದು ಈಸಿ ಆಗುತ್ತೆ. ಓಕೆ, ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ತೊಂದರೆ ಏನಿಲ್ಲ, ಒಳ್ಳೆ ಅನ್ಸುತ್ತಾ? ಒಳ್ಳೇದಾಗುತ್ತೆ, ಆರಾಮ್ಸ ನಡ್ಕೊಂಡು ಹೋಗ್ಬೋದು. ಮುಂದೆ ಜನ ನೀರ್ಗೆರೆ ಕಾಲ ಆಗಿಡಿ ಇದೆ, ಫ್ರೀ ಓಡಬಹುದು, ಓಡೋದಕ್ಕೆ ಈಸಿ ಆಗುತ್ತೆ. ಫ್ರೀ ಆಗಿದೆ, ಸಮಸ್ಯೆ ಇಲ್ಲ. ಇಲ್ಲೆಲ್ಲ ಬರ್ಲಿಕ್ಕೆ ಆಗ್ತಿತ್ತ ಈ ರೀತಿ? ಮುಂದೆ ಇಲ್ಲಿ ನಡೆಯಕ್ಕಾಗಲ್ಲ, ಕೆಲವು ಆಟೋವರು ಬರ್ತಾರೆ, ಇಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ಇವತ್ತು ತುಂಬಾ ಈಸಿ ಆಗುತ್ತೆ, ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ಏನ್ ಅನ್ಸುತ್ತೆ ಈ ಒತ್ತುವರಿ ತೆರವು ಕಾರ್ಯದ ಬಗ್ಗೆ? ಕೃಷ್ಣ ಬೈರೇಗೌಡರು ಈ ಕ್ರಮ ನಿಮಗೆ ಅನ್ಸುತ್ತೆ? ಅವರು ಥ್ಯಾಂಕ್ಸ್ ನೋಡಬೇಕು, ಒಮ್ಮೆ ಥ್ಯಾಂಕ್ಸ್ ಹೇಳ್ಬೋದು ಅವರಿಗೆ. ಓಕೆ, ಥ್ಯಾಂಕ್ಸ್, ವೆರಿ ಗುಡ್, ಥ್ಯಾಂಕ್ ಯು. ಸಪೋರ್ಟ್ ನೋಡ್ಬೋದು, ಇಲ್ಲೂ ಕೂಡ ವಯಸ್ಕರು ನಡ್ಕೊಂಡ್ ಬರ್ತಾ ಇದ್ದಾರೆ, ಮಹಿಳೆಯರು ಬರ್ತಾ ಇದ್ದಾರೆ, ಸಾಕಷ್ಟು ಜನ ನಡ್ಕೊಂಡ್ ಬರ್ತಾ ಇದ್ದಾರೆ. ಇವತ್ತು ಒತ್ತುವರಿ ತೆರವು ಆಗಿರೋದ್ರಿಂದ ಬಹಳ ಆರಾಮಾಗಿ ನಡ್ಕೊಂಡ್ ಬರ್ತಾ ಇದ್ದಾರೆ. ಸರ್, ಈ ಒತ್ತುವರಿ ತೆರವು ಆಗಿದೆ, ಈ ಜಾಗ ಎಲ್ಲ, ಈ ಎನ್ಕ್ರೋಚ್ಮೆಂಟ್ ಎಲ್ಲ ತೆರವಾಗಿದೆ. ಇವತ್ತು ನಡೆಯೋದಕ್ಕೆ ಹೇಗೆ ಅನಿಸ್ತಾ ಇದೆ ಶಿವಾಜಿನಗರ ಈ ಪ್ರದೇಶ? ಮತ್ತೆ ಹಂಗೆ ಇದಾರಲ್ಲ, ಫುಟ್ಪಾತ್ ಎಲ್ಲ ಖಾಲಿ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಇಲ್ಲಿ ಖಾಲಿ ಮಾಡಿಸಿದಾರೆ, ಇನ್ನು ಮತ್ತೆ ಆ ಕಡೆ ಎಲ್ಲ ಇದೆ ಅಲ್ವಾ, ಬೇರೆ ಕಡೆ ಎಲ್ಲ ಖಾಲಿ ಆಗಿಲ್ವಲ್ಲ. ಮತ್ತೆ ಅವ್ರು ಖಾಲಿ ಆಗಿ ಮಾಡಕ್ ಹೋದ್ರೆ ಅವರೆಲ್ಲ ಏನೋ ರೌಡಿಸಮ್ ಅದು ಇದೆಲ್ಲ ಮಾಡ್ತಾರೆ, ಇಲ್ಲಿ ಹೊಡೆದ್ ಬಿಟ್ಟಿದ್ದಾರೆ ಅಧಿಕಾರಿ. ಅದಕ್ಕೆ ಮತ್ತೆ ಅದೆಲ್ಲ ಸರಿನಾ? ತಪ್ಪು ತಾನೆ ಅದೆಲ್ಲ. ಅವರು ಖಾಲಿ ಮಾಡಿ ಸರಿ ಆಯ್ತು, ಅದಕ್ಕೆ ಸಮೇತ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ನೀವು ಅದಕ್ಕೆ ಪ್ರಕಾರ ನಿಮಗೆ ನಾವು ಒಬ್ಬೆ ಮಾಡ್ತೀವಿ, ನಮ್ಗೆ ಏನು ಪರಿಹಾರ ಮಾಡ್ತೀರೋ ಅದನ್ನು ಮಾಡು ಅಂತ ಅವ್ರು ಹೇಳ್ಬೇಕಾಗಿತ್ತು. ಹೊಡೆಯಕ್ಕೆ ಹೋದ್ರೆ ತಪ್ಪ ಸರ್? ತಪ್ಪಿಲ್ವದು. ಅದೇ ನಿಧಾನವಾಗಿ ಹೆಂಗೆ ಏನಪ್ಪ ಸರಿ ಆಯಿತು, ಇವತ್ತು ದಿವಸ ನಾವು ಇದ್ದೀವಿ, ಇಷ್ಟ ಇದ್ದಿದ ಮೇಲೆ ಇನ್ನು ಮುಂದಕ್ಕೆ ನಾವು ಏನು ಮಾಡಬೇಕು? ಅಂಗಡಿ ಇಟ್ಟಿದ್ದೇ ತಪ್ಪು, ಇಟ್ಟೋದು ಮತ್ತೆ ತಗ್ಸಕ್ಕೆ ಬಂದ್ರೆ ಹೊಡೆದ್ಬಿಟ್ರೆ ಏನು ಮಾಡಬೇಕು? ಅದಕ್ಕೆ ನಮ್ಗೆ ಏನು ನೀವು ಏನು ಕೊಡಬೇಕು ನಮಗೆ, ಅದನ್ನು ನಿಧಾನ ಮಾಡಿ ನಮಗೆ ಕೊಡಿ. ಎಷ್ಟು ದಿವಸ ಟೈಮ್ ತೊಗೊಳ್ತೀರೋ ತಗೊಳ್ಳಿ, ಹಂಗೆ ಅಂತ ಹೇಳ್ಬೇಕಾಗಿತ್ತು ಸರ್. ಅಮ್ಮ ಅನ್ಬಳಗನ್. ನನ್ನ ಹೆಸರು ಕೃಷ್ಣಮೂರ್ತಿ. ಹೇಗೆ ಅನ್ಸುತ್ತೆ? ಇಲ್ಲ, ನಡ್ಕೊಂಡು ಹೋಗೋಕೆ ಚೆನ್ನಾಗಿದೆ, ಜಾಗ ಚೆನ್ನಾಗಿದೆ. ಮೊದಲ ಥರ ಎಲ್ಲ ಇಲ್ಲೆಲ್ಲ ಕಾಲಿಡಕ್ ಆಗ್ತಿರ್ಲಿಲ್ಲ. ಹೌದು, ತುಂಬ ಕಷ್ಟ ಮೊದಲು. ಇವಾಗ ನಡ್ಕೊಂಡು ಹೋಗೋಕೆ ಆರಾಮಾಗಿ ಎಲ್ಲಾದ್ರೂ ಹೋಗ್ಬೇಕು, ಬೇಗ ಹೋಗ್ಬೋದು. ಇಲ್ಲ ಅಂದರೆ ಮುಂಚೆ ಭಾಳ ತೊಂದರೆ ಇತ್ತು, ಇವಾಗ ಒಳ್ಳೆ ಐಡಿಯಾ ಮಾಡಿದ್ರು, ಪರವಾಗಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಇದು ಒಂದು ಕಡೆ ಚರ್ಚ್ ರಸ್ತೆ, ಇನ್ನೊಂದು ಕಡೆ ಬೌರಿಂಗ್ ಆಸ್ಪತ್ರೆ. ಶಿವಾಜಿನಗರ ಬಸ್ ಸ್ಟ್ಯಾಂಡಿಂದ ಮುಂಭಾಗದಲ್ಲಿ ಈ ರಸ್ತೆ ಬರುತ್ತೆ. ಇಲ್ಲಿ ದಿನ ನಡ್ಕೊಂಡು ಹೋಗೋದು ಭಾಳ ಕಷ್ಟ ಆಗ್ತಿತ್ತು. ಜನರು ಒಂದು ಕಡೆ ಅಂಗಡಿಗಳನ್ನು ಹಾಕ್ಬಿಡ್ತಿದ್ರು, ಬೀದಿ ಬದಿ ವ್ಯಾಪಾರಸ್ಥರು, ಇನ್ನೊಂದು ಕಡೆ ಆಟೋಗಳು, ಬೈಕ್ಗಳು, ಕಾರ್ಗಳು ಎಲ್ಲವೂ ಕೂಡ ಬರ್ತಾ ಇದ್ವು. ಇವತ್ತು ಜನರು ಸರಾಗವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಈ ರಸ್ತೆಯ ಸಂಪೂರ್ಣ ಚಿತ್ರಣವನ್ನು ನಿಮಗೆ ತೋರಿಸೋದಾದರೆ, ಮಹಿಳೆಯರು, ವಯಸ್ಕರು ಎಲ್ಲರೂ ಕೂಡ ಇವತ್ತು ಆರಾಮಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ಯಾವುದೇ ಫುಟ್ಪಾತ್ ಒತ್ತುವರಿ ಆಗಲಿ ಯಾವುದು ಕೂಡ ಇವತ್ತಿಲ್ಲಿ ಕಾಣಿಸ್ತಾ ಇಲ್ಲ. ನಿನ್ನೆ ಅಧಿಕಾರಿಗಳ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ಈ ಜಾಗದಲ್ಲಿ ಒಂದು 10 ಜನ ಗುಂಡಾಗಳು ಸೇರಿಕೊಂಡು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು, AE ಮೇಲೆ ಹಲ್ಲೆ ಮಾಡಿದ್ರು. ಇನ್ನೊಂದು ಕಡೆ ಪೊಲೀಸ್ ಪ್ರಕಟಣೆಯನ್ನು ಕೂಡ ಹಾಕಿದ್ದಾರೆ. ಬೆಂಗಳೂರು ಪೊಲೀಸರ ಪ್ರಕಟಣೆ ಇದು. ಚರ್ಚ್ ಗೋಡೆಯ ಪಕ್ಕದಲ್ಲಿ ಪಾದಾಚಾರಿ ಮಾರ್ಗಗಳು ನಡೆಯುವ ಫುಟ್ಪಾತ್ನಲ್ಲಿ ಯಾವುದೇ ಅಂಗಡಿಗಳನ್ನು ಇಡೋದನ್ನು ನಿಷೇಧಿಸಲಾಗಿದೆ. ಅನೌನ್ಸ್ಮೆಂಟ್ ಬೈ ದ ಪೊಲೀಸ್ ಅಂತ ಹಾಕಿದ್ದಾರೆ. ಸೊ ಇವತ್ತಿಲ್ಲಿ ಆರಾಮಾಗಿ ಈ ವ್ಯಾಪ್ತಿಯಲ್ಲಿ ಜನ ನಡ್ಕೊಂಡು ಬರ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಈ ರಸ್ತೆ ಇವತ್ತು ಖಾಲಿ ಇದೆ. ಅಲ್ಲೊಂದಿಲ್ಲೊಂದು ಹೂ ಮಾರೋರು, ಸಣ್ಣ ಪುಟ್ಟ ಏನೋ ಒಂದಿಷ್ಟು ವಸ್ತುಗಳನ್ನು ಇಟ್ಕೊಳ್ಳೋದು ಬಿಟ್ರೆ ಬಹುತೇಕ ಇಲ್ಲಿ ಈ ರಸ್ತೆ ಇವತ್ತು ಕಂಪ್ಲೀಟ್ ಆಗಿ ಖಾಲಿ ಕಾಣಿಸ್ತಾ ಇದೆ. ಒತ್ತುವರಿ ತೆರವು ಮಾಡಿ ಕಂಪ್ಲೀಟ್ ಆಗಿ ಅಧಿಕಾರಿಗಳು ಇಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಇದು ಒತ್ತುವರಿ ತೆರವು ನಿಷೇಧ, ಇಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು, ಅಂಗಡಿಗಳನ್ನು ಇಡಬಾರ್ದು ಅನ್ನುವ ಸೂಚನೆಯನ್ನು ಕೂಡ ಬೋರ್ಡ್ ಮೇಲೆ ಹಾಕಿದ್ದಾರೆ ಅಥವಾ ಗೋಡೆಗಳ ಮೇಲೆ ಹಾಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಜಗದೀಶ್, ಸುಮನ್ TV, ಬೆಂಗಳೂರು.